ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ನಡೆದಿದ್ದು ಫಿಲ್ಮ್ ಚೇಂಬರ್ನ ಅಧ್ಯಕ್ಷೆಯಾಗಿ ಜಯಮಾಲಾ ಆಯ್ಕೆಯಾಗಿದ್ದಾರೆ. ಬಾಮಾ ಹರೀಶ್ ವಿರುದ್ಧವಾಗಿ 512 ವೋಟ್ ಪಡೆದರ ಮೂಲಕ ಗೆಲುವು ಸಾಧಿಸಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷೆಯಾಗಿ ಜಯಮಾಲಾ ಈಗ ಆಯ್ಕೆಯಾಗಿರುವಂಥದ್ದು. ಈ ಬಾರಿ 843 ಮತಗಳು ಚಲಾವಣೆಯಾಗಿದ್ವು. ಅದರಲ್ಲಿ 512 ವೋಟ್ ಪಡೆದು ಜಯಮಾಲಾ ಜಯಭೇರಿಯನ್ನ ಸಾಧಿಸಿದ್ದಾರೆ. ಬಾಮಾ ಹರೀಶ್ ವಿರುದ್ಧವಾಗಿ ಜಯಮಾಲಾ ಗೆಲುವು ಕಂಡಿದ್ದಾರೆ. 334 ಮತ ಗಳಿಸಿದ್ದಾರೆ ಬಾಮಾ ಹರೀಶ್. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಇವತ್ತು ಚುನಾವಣೆ ನಡೆದಿತ್ತು. ಅದರಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಟಿ ಜಯಮಾಲಾ ಹಾಗೆ ಫಿಲ್ಮ್ ಚೇಂಬರ್ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ನಡುವೆ ತೀವ್ರ ಪೈಪೋಟಿ ಕೂಡ ನಡೆದಿತ್ತು. ಜೊತೆಗೆ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇತ್ತು. ಇದೀಗ ಆ ಪ್ರಶ್ನೆಗೆ ಉತ್ತರವೂ ಸಿಕ್ಕಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆಯ ಫಲಿತಾಂಶ ಪ್ರಕಟ ಆಗಿದ್ದು 512 ವೋಟ್ ಪಡೆದು ಜಯಮಾಲಾ ಅವರು ಜಯಭೇರಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ಬಾರಿ 843 ಮತಗಳು ಚಲಾವಣೆಯಾಗಿದ್ದು ಆ ಪೈಕಿ 512 ವೋಟ್ಗಳನ್ನು ಜಯಮಾಲಾ ಪಡೆದುಕೊಂಡಿದ್ದಾರೆ. ಬಾಮಾ ಹರೀಶ್ ವಿರುದ್ಧ ಜಯಮಾಲಾ ಈ ರೀತಿಯಾಗಿ ಗೆಲುವನ್ನು ಕಂಡಿದ್ದಾರೆ. 334 ಮತಗಳನ್ನು ಬಾಮಾ ಹರೀಶ್ ಗಳಿಸಿದ್ದಾರೆ. ಚುನಾವಣೆ ನಡೆದಿದ್ದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗಾಗಿ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಹಿರಿಯ ನಟಿ ಜಯಮಾಲಾ ಹಾಗೆ ಫಿಲ್ಮ್ ಚೇಂಬರ್ನ ಮಾಜಿ ಅಧ್ಯಕ್ಷ ಬಾಮಾ ಹರೀಶ್ ನಡುವೆ ಸಾಕಷ್ಟು ಪೈಪೋಟಿ ಕೂಡ ನಡೆದಿತ್ತು. ಜೊತೆಗೆ ಈ ಬಾರಿ ಯಾರು ಗೆಲ್ತಾರೆ ಅನ್ನುವಂಥ ಒಂದಿಷ್ಟು ಕುತೂಹಲಗಳು ಕೂಡ ಇತ್ತು. ಇದೀಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವೂ ಸಿಕ್ಕಿದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. 512 ವೋಟ್ಗಳನ್ನು ಜಯಮಾಲಾ ಪಡೆದುಕೊಂಡು ಗೆಲುವನ್ನು ಸಾಧಿಸಿದ್ದಾರೆ. ಫಲಿತಾಂಶ ಪ್ರಕಟವಾಗಿದ್ದು 512 ವೋಟ್ ಪಡೆದಿದ್ದಾರೆ. ಒಂದು ಕಡೆ ಜಯಮಾಲಾ ಜಯಭೇರಿಯಾಗಿ ಅಧ್ಯಕ್ಷ ಸ್ಥಾನವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಹಣಾಹಣಿ ನಡೆದಿತ್ತು. ಚೇಂಬರ್ ಚುನಾವಣೆಯಲ್ಲಿ ಒಂದು ರೀತಿ ಸಿದ್ದರಾಮಯ್ಯ ಬಣದ ಜಯಮಾಲಾ ಹಾಗೆ DKಶಿ ಬೆಂಬಲದ ಬಾಮಾ ಹರೀಶ್ ನಡುವೆ ಅನ್ನೋ ರೀತಿ ಸ್ಪರ್ಧೆಯೇ ಏರ್ಪಟ್ಟಿತ್ತು. ಹಾಗಾಗಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಇವರಿಬ್ಬರ ನಡುವೆ ನಡೆದಿರುವಂತಹ ಒಂದು ಜಟಾಪಟಿಯಲ್ಲಿ ಹಣಾಹಣಿಯಲ್ಲಿ ಸದ್ಯ 512 ವೋಟ್ ಪಡೆದು ಜಯಮಾಲಾ ಜಯಭೇರಿಯನ್ನ ಸಾಧಿಸಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಯಶೋಧ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಒಂದು ರೀತಿ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು. ಅದರಲ್ಲೂ ಕೂಡ ಈಗ ಬಾಮಾ ಹರೀಶ್ ವಿರುದ್ಧವಾಗಿ ಜಯಮಾಲಾ ಅವರು ಗೆಲುವು ಸಾಧಿಸಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಎಸ್ ದಿವ್ಯಾ, ಗಮನಿಸಬಹುದು ಚಲನಚಿತ್ರ ವಾಣಿಜ್ಯ ಮಂಡಳಿ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ಪ್ರತಿ ಬಾರಿಯೂ ಕೂಡ ಈ ಒಂದು ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ನಡೆಯುತ್ತೆ. ಹೇಗೆ ಬೇರೆಲ್ಲ ಎಲೆಕ್ಷನ್ಗಳು ನಡೆಯುತ್ತೋ ಅದೇ ರೀತಿ ನಡೀತು. ಇದು ಕೂಡ ಹಾಗೆ ನಡೀತು. ಯಾರು ಗೆಲ್ಲಬಹುದು, ಯಾರು ಸೋಲ್ಬಹುದು ಅನ್ನೋ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಬಿಟ್ಟಿದೆ. ಫೈನಲಿ 843 ಮತಗಳು ಚಲಾವಣೆ ಆಗಿದೆ. ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ ಅವರು ಆಯ್ಕೆ ಆಗಿದ್ದಾರೆ. 512 ವೋಟ್ ಪಡೆದು ಜಯಮಾಲಾ ಅವರು ಜಯಭೇರಿಯನ್ನ ಪಡೆದಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ ಅವರು ಆಯ್ಕೆ ಆಗಿದ್ದಾರೆ. ಬಾಮಾ ಹರೀಶ್ ಅವರ ವೋಟಿಂಗ್ ಎಷ್ಟು ಅಂತ ಗಮನಿಸೋದಾದ್ರೆ 334 ಮತವನ್ನ ಅವರು ಪಡ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಅದರ ಜೊತೆಗೆ ಗೌರವ ಉಪಾಧ್ಯಕ್ಷ ಸ್ಥಾನಕ್ಕೆ ಸುಂದರ್ ರಾಜು ಅವರು ನಿರ್ಮಾಪಕರ ವಲಯದಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಡಿಸ್ಟ್ರಿಬ್ಯೂಟರ್ ವಲಯದಿಂದ ಕೆ ಮಂಜು ಅವರು ಆಯ್ಕೆಯಾಗಿದ್ದಾರೆ. ಎಕ್ಸಿಬ್ಯೂಟರ್ ವಲಯದಿಂದ ಕಿಶೋರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಕಾರ್ಯದರ್ಶಿ ವಲಯ ಗಣೇಶ್ ಅವರು ನಿರ್ಮಾಪಕ ವಲಯದಿಂದ ಆಯ್ಕೆಯಾದ್ರೆ ವಲಯದಿಂದ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ. ಅಶೋಕ್ ಅವರು ಎಕ್ಸಿಬ್ಯೂಟರ್ ವಲಯದಿಂದ ಆಯ್ಕೆಯಾಗಿದ್ದಾರೆ. ಇನ್ನು ಖಜಾಂಚಿಯಾಗಿ ನರಸಿಂಹ ಮುಸುರಿ ಅವರು ಆಯ್ಕೆಯಾಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಒಟ್ಟಾರೆ ಈ ವರ್ಷ ಏನಿದೆ, ಈ ಕಂಪ್ಲೀಟ್ ಈ ವರ್ಷದ ಜವಾಬ್ದಾರಿಯನ್ನ ನಟಿ ಜಯಮಾಲಾ ಅವರು ವಹಿಸಲಿದ್ದಾರೆ. ದಿವ್ಯಾ, ನಿಮ್ಮೆಲ್ಲ ಮಾಹಿತಿಗಾಗಿ